ಕೊಡ್ಬೋದಲ್ರಿ ಇಲ್ಲಿ ಶಿಕ್ಷೆ ಕೊಡಿಸೋಂಥ ಶಿಕ್ಷೆ ಕೊಡಿಸ್ರೆ ಅವು ಕಾನೂನು ಮೂಲಕ ಅದನ್ನು ಮಾಡೋದು ಬಿಟ್ಟು ಕಾನೂನು ಕೈ ತೆಗೆದುಕೊಳ್ಳೋದು ಅದು ಅಪರಾಧ ಅಲ್ವಾ? ಏನು ಅನ್ನಿಸ್ತದೆ ನಿಮಗಿದು? ಕಾನೂನು ಕೈ ತೆಗೆದುಕೊಳ್ಳೋದು ನಿಮ್ಮ ಬೆಂಬಲಿಗರಿಂದ ಅಂದರೆ ಬಿ ಜೆ ಪಿ ಬೆಂಬಲಿಗರಿಂದ ಬಿ ಜೆ ಪಿಗರಿಂದ ಅವ್ರು ಟೊಮೆಟೊ ಒಗಿಸೋದು, ಅಪಮಾನ ಮಾಡೋದು, ಅರೆಬೆತ್ತಲಾಗಿ ಎಳ್ಕೊಂಡು ಹೋಗುವಂಥದ್ದು, ಇವೆಲ್ಲ ದೃಶ್ಯಗಳು ನೋಡಿದಾಗ ಅವೆಲ್ಲ ಒಂದೊಂದು ದೃಶ್ಯ ನಿಮ್ಮ ಮುಂದೆ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಆಗ್ತದೆ. ಅರಾಜಕತೆ ಎದ್ದು ನಿಲ್ತಾ ಇದ್ದೇನೆ. ಇವತ್ತು ಸೇಡಿನ ರಾಜಕಾರಣ ವೆಸ್ಟ್ ಬೆಂಗಾಲ್ ತುಂಬ ಹಬ್ತಾ ಇದೆ. ಟಿ ಎಮ್ ಸಿಗಳ ಆಫೀಸ್ಗಳನ್ನು ಧ್ವಂಸ ಮಾಡ್ತಾಯಿದ್ರಿ, ಬುಲ್ಡೋಜರ್ ಮತ್ತು ನಿಮ್ಮದು ಏನಪ್ಪ ಅಂತಂದ್ರೆ ಏನೋ ವಿಶೇಷವಾಗಿ JCB ಇನ್ನುಳಿದುಗಳನ್ನು ಸದುಪಯೋಗ ಮಾಡ್ಕೊಂಡು ಮಾಡ್ತಾಯಿದ್ದೀರಿ. ಹುಡುಗಿ ಟಿ ಎಮ್ ಸಿ ಮೆಂಬರ್ಗಳನ್ನ ಎಲ್ಲರೂ ಬಿಡಿದು ಮಾಡ್ತಾಯಿದ್ದೀರಿ. ಸಂಸತ್ತರನ್ನು ಹೊಡೆದು ಉಳಿಸ್ತಾ ಇದ್ದೀರಿ. ಇವೆಲ್ಲ ಏನಪ್ಪ ತೋರಿಸ್ತಾವ? ಇದು ನಿಜವಾಗಿಯೂ ಬದಲಾವಣೆ ತರುವಂಥದ್ದ? ಇದು ಬದಲಾವಣೆ ಲಕ್ಷಣಗಳ? ಇವತ್ತು ನೀವು ಮಾಡ್ತಾ ಇರೋದು ಈಗಾಗಲೇ ಸಾಕಷ್ಟು ಆಗ್ಯದ. ಇತಿಹಾಸದಲ್ಲಿ ಹಿಂದೂ ಮುಸ್ಲಿಮ್ ಆಗ್ಯದ, ಮಾಬ್ ಲಿಂಚಿಂಗ್ ಆಗ್ಯದ, ಲವ್ ಜಿಹಾದ್ ಆಗ್ಯದ, ಮತ್ತೇನೂ ಆಗ್ಯದ, ಸಾಕಷ್ಟು ಹಿಂಸೆಗಳಾಗ್ಯದವ. ಅಲ್ಲಿ ಮುಸಲ್ಮಾನರಂತೆ ವೆಸ್ಟ್ ಬೆಂಗಾಲ್ ಮುಸಲ್ಮಾನರು ಗಾಬರಿಯಿಂದ ಹೊರಗೆ ಬರ್ತಾ ಇಲ್ಲ, ಆ ಪ್ರಮಾಣದಲ್ಲಿ ಆಗ್ಯದ. ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ ಇದು ನಾಳೆ ನಿಮಗೆ ತಿರುಗ್ಬೋದಾ? ಇದು ನಾಳೆ ನೀವು ಸುತ್ತ ಏನಾಗ್ಬೋದು? ಇಂಥದ್ದು ಎಂದೂ ಆಗಿಲ್ಲ. ಹೌದು, ಒಂದು ಸ್ವಲ್ಪ ಗದ್ದಲ ಆಗ್ತದೆ, ಮತ್ತೇನೋ ಆಗ್ತದೆ, ಇಡೀ CBI ಆಗ್ತದೆ, ಅಲ್ಲಿವರೆಗೆ ಸರಿ ಮಾಡಿರಿ, ಶಿಕ್ಷೆ ಕೊಡಿಸ್ರಿ ಅವರಿಗೆಲ್ಲ. ಆದರೆ ಇದನ್ನು ಕಾನೂನು ಕೈ ತೆಗೆದುಕೊಂಡ ಅಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋದು, ಜನಸಾಮಾನ್ಯರಿಗಿದ್ದು TMCಯ ಕಾರ್ಯಕರ್ತರ ಹುಡುಗರು ಕೊಡೋದು ಅಂದ್ರೆ ಭಯ ಹುಟ್ಟಿಸಿದ್ರೆ ಇನ್ನು ಮುಂದೆ ಈ TMCಗೆ ಯಾರೂ ಬರಬಾರ್ದು, ನಿಲ್ಲಬಾರ್ದು ಅಂತ ವಾತಾವರಣ ಕ್ರಿಯೇಟ್ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ